ಕಾಂತಾರ ಚಾಪ್ಟರ್ 1 ಬಿಗ್ ಸಕ್ಸಸ್ನ ನಂತರ ಶೆಟ್ರು ಏನ್ ಮಾಡ್ತಿದ್ದಾರೆ? ಈ ಪ್ರಶ್ನೆ ಅವರ ಅಭಿಮಾನಿಗಳಲ್ಲಿ ಮೂಡೋದು ಸರ್ವೇ ಸಾಮಾನ್ಯ. ಯಾಕಂದ್ರೆ ಕಾಂತಾರ ಚಾಪ್ಟರ್ 1 ಸಕ್ಸಸ್ ನಂತರ ರಿಷಬ್ ಶೆಟ್ಟಿ ತಾವು ಏನ್ ಮಾಡ್ತಿದ್ದೀವಿ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ಅವರ ಅಭಿಮಾನಿಗಳಿಗೆ ನಾವು ಖುಷಿ ವಿಷಯ ತಂದಿದ್ದೀವಿ. ರಿಷಬ್ ಶೆಟ್ರು ಏನ್ ಮಾಡ್ತಿದ್ದಾರೆ, ಮುಂದೆ ಏನ್ ಮಾಡ್ತಾರೆ ಅನ್ನೋ ಅಪ್ಡೇಟ್ನ ನಾವು ನಿಮಗೆ ಕೊಡ್ತೀವಿ. ಅವರ ಅತ್ಯಂತ ಆಪ್ತ ವಲಯದ ಸ್ನೇಹಿತರೊಬ್ರು ಈ ಬಗ್ಗೆ ಸಿನಿಬೀಟ್ ಕನ್ನಡ ಜೊತೆ ಸದ್ಯಕ್ಕೆ ಕಾಂತಾರ ಚಾಪ್ಟರ್ 1 ಸಕ್ಸಸ್ನ ನಂತರ ಶೆಟ್ರು ಸ್ವಲ್ಪ ಬ್ರೇಕ್ ಬಯಸ್ತಿದ್ದಾರೆ. ಸದ್ಯ ಗೋವಾದಲ್ಲಿರೋ ಶೆಟ್ರು ಡಿಸೆಂಬರ್ನಲ್ಲಿ ಕುಟುಂಬದೊಂದಿಗೆ ಕಾಲ ಕಳಿಬೇಕು ಅಂತ ಫ್ಯಾಮಿಲಿಗೆ ಟೈಮ್ ಕೊಟ್ಟು ವಿದೇಶ ಪ್ರವಾಸ ಪ್ಲಾನ್ ಮಾಡೋ ಯೋಚನೆಯಲ್ಲಿದ್ದಾರೆ. ಒಂದು ತಿಂಗಳ ರೆಸ್ಟ್ ಬಳಿಕ ಸಿನಿಮಾ ಕೆಲಸಗಳನ್ನ ಮತ್ತೆ ಆರಂಭಿಸ್ತಾರಂತೆ. ಕಾಂತಾರ ಚಾಪ್ಟರ್ 1ನಲ್ಲಿ ಹೇಳಿರೋ ಹಾಗೆ ಮತ್ತೊಂದು ದಂತಕತೆ ಇದೆ. ಅವರ ಆಪ್ತ ಮೂಲಗಳ ಪ್ರಕಾರ ಕತೆ ಅದಾಗಲೇ ರೆಡಿ ಇದ್ದು ಶೂಟಿಂಗ್ ಯಾವಾಗ ಬೇಕಾದರೂ ಶುರು ಆಗಬಹುದಂತೆ. ಇದು ರಿಷಬ್ ಶೆಟ್ರ ಡೈರೆಕ್ಷನ್ ಕತೆ. ಆದ್ರೆ ಇದನ್ನ ಹೊರತುಪಡಿಸಿ 3 ರಿಂದ 4 ಸಿನಿಮಾಗಳಲ್ಲಿ ಶೆಟ್ರು ಬಣ್ಣ ಹಚ್ಚಿದ್ದಾರೆ. ಆ ಸಿನಿಮಾಗಳು ಯಾವುವು ಅಂದ್ರೆ ಜೈ ಹನುಮಾನ್, ಶಿವಾಜಿ, ಕೃಷ್ಣದೇವರಾಯ, ಹಾಗೆ ದ ಮೋಸ್ಟ್ ಅವೈಟಿಂಗ್ ಬೆಲ್ ಬಾಟಮ್ 2. ರಿಷಬ್ ಶೆಟ್ರ ಲುಕ್ಗೋ ಅಥವಾ ಕಾಂತಾರದ ಅವರ ಗೆಟಪ್ಗೋ ಏನೋ ಐತಿಹಾಸಿಕ ಪಾತ್ರಗಳು ಅವರನ್ನ ಹರಸಿ ಬರ್ತಿದ್ದಾವೆ. ಶಿವಾಜಿ ಮಹಾರಾಜ್ ಪಾತ್ರದಲ್ಲಿ ರಿಷಬ್ರನ್ನ ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ನತ್ತೆ. ಅಂದಹಾಗೆ ರಿಷಬ್ ಶೆಟ್ಟಿ ಬಣ್ಣ ಹಚ್ಚಿರೋ ಸಿನಿಮಾಗಳನ್ನ ಡೈರೆಕ್ಟ್ ಮಾಡ್ತಿರೋ ಘಟಾನುಘಟಿ ನಿರ್ದೇಶಕರು ಯಾರು ಅಂತ ಗೊತ್ತಾ? ಶಿವಾಜಿ ಚಿತ್ರದಲ್ಲಿ ರಿಷಬ್ರನ್ನ ಶಿವಾಜಿ ಲುಕ್ನಲ್ಲಿ ನಮ್ಮ ಮುಂದೆ ತರ್ತಿರೋದು ಸಂದೀಪ್ ಸಿಂಗ್. ಈ ಹಿಂದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಯೋಪಿಕ್ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದ ಸಂದೀಪ್ ಸಿಂಗ್ ಈಗ ಶಿವಾಜಿ ಸಿನಿಮಾಗೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ಇನ್ನು ರಿಷಬ್ ಶೆಟ್ರು ಶ್ರೀ ಕೃಷ್ಣದೇವರಾಯನಾಗಿ ಬಣ್ಣ ಹಚ್ಚಿರೋ ಶ್ರೀ ಕೃಷ್ಣದೇವರಾಯ ಸಿನಿಮಾಗೆ ಲಗಾನ್ ಅಂತಹ ಬ್ಲಾಕ್ ಬಸ್ಟರ್ ಸಿನಿಮಾ ತಂದುಕೊಟ್ಟಂತಹ ಆಶುತೋಷ್ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ಇನ್ನು ರಿಷಬ್ ಶೆಟ್ರು ಆಂಜನೇಯನಾಗಿ ಜೈ ಹನುಮಾನ್ ಚಿತ್ರದಲ್ಲಿ ನಟಿಸುತ್ತಿದ್ದು, ಈ ಚಿತ್ರವನ್ನ ತೆಲುಗಿನಲ್ಲಿ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆದ ಹನುಮಾನ್ ಚಿತ್ರದ ನಿರ್ದೇಶಕ ಪ್ರಶಾಂತ್ ವರ್ಮಾ ನಿರ್ದೇಶನ ಮಾಡ್ತಿದ್ದಾರೆ. ಇನ್ನು 7 ವರ್ಷಗಳ ನಂತರ ಸೀಕ್ವೆಲ್ಗೆ ಸೆಟ್ಟೇರ್ತಿರೋ ಬೆಲ್ ಬಾಟಮ್ 2 ಚಿತ್ರಕ್ಕೆ ಅದೇ ಜೈತೀರ್ಥ ಅವರು ಆಕ್ಷನ್ ಕಟ್ ಹೇಳ್ತಿದ್ದಾರೆ. ಬೆಲ್ ಬಾಟಮ್ ಚಿತ್ರದಂತೆಯೇ ಈ ಚಿತ್ರದಲ್ಲೂ ರಿಷಬ್ ಶೆಟ್ರು ಪೊಲೀಸ್ ಕಾನ್ಸ್ಟೇಬಲ್ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಸದ್ಯಕ್ಕೆ ಕಾಂತಾರ ಚಾಪ್ಟರ್ 1 850 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿ ಇನ್ನೂ ಥಿಯೇಟರ್ಗಳಲ್ಲಿ ನಾಗಾಲೋಟ ಮುಂದುವರೆಸಿದೆ. ಇಂದು ಗೋವಾದಲ್ಲಿ ನಡೀತಿರೋ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಭಾಗವಹಿಸ್ತಿರೋ ಶೆಟ್ರು ಸದ್ಯದಲ್ಲೇ ವಿದೇಶ ಪ್ರವಾಸ ಹೋಗ್ತಿದ್ದಾರೆ. ಅಲ್ಲಿಂದ ಬಂದ ನಂತರ ಶೂಟಿಂಗ್, ಡೈರೆಕ್ಷನ್ ಅಂತ ಬ್ಯುಸಿಯಾಗೋ ಶೆಟ್ರು 2 ರಿಂದ 2.5 ವರ್ಷಗಳ ಕಾಲ ಫುಲ್ ಬ್ಯುಸಿ. ಇನ್ನು ಕಾಂತಾರ ಚಾಪ್ಟರ್ 3 ನೋಡಬೇಕು ಅಂದರೆ 3 ವರ್ಷಗಳ ಕಾಲ ವೆಯ್ಟ್ ಮಾಡಲೇಬೇಕು.
ಸ್ಯಾಂಡಲ್ವುಡ್ನ ಗತ್ತನ್ನು ಹೆಚ್ಚಿಸಿ ಕನ್ನಡ ಸಿನಿಮಾಗಳನ್ನು ಮತ್ತೊಂದು ಎತ್ತರದಲ್ಲಿ ನೋಡೋ ಹಾಗೆ ಮಾಡಿರೋ ರಿಷಬ್ ಶೆಟ್ಟಿಗೆ ಇನ್ನಷ್ಟು ಒಳ್ಳೆಯದಾಗಲಿ. ಇದು ಸದ್ಯದ ನ್ಯೂಸ್. ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಸಿನಿಬೀಟ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.